ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಬಿಸ್ಕೆಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ಗೋಧಿ ಹಿಟ್ಟು ಇದ್ದರೆ ಸಾಕು, 10 ನಿಮಿಷದಲ್ಲಿ ಓವೆನ್ ಇಲ್ಲದೆ ಬಾಯಲ್ಲಿಟ್ಟರೆ ಕರಗುವಂತಹ ಬಿಸ್ಕೆಟನ್ನು ತಯಾರಿಸ್ಬೋದು. ಈ ಹೆಲ್ತಿ ಬಿಸ್ಕೆಟ್ನ ತಯಾರಿಸೋದಕ್ಕೆ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಆಗೋಷ್ಟು ಚಿರೋಟಿ ರವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣ ರವೆ ಅಂತ ಹೇಳ್ತೀವಲ್ಲ, ಆ ರವೆಯನ್ನು ನಾನು ಅರ್ಧ ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಳೋಣ. ಸಕ್ಕರೆ ಬೇಡ ಅನ್ನೋರು ಕೂಡ ನೀವು ಬೆಲ್ಲದ ಪುಡಿಯನ್ನು ಕೂಡ ಉಪಯೋಗಿಸ್ಕೋಬೋದು ಬೇಕು ಅಂತ ಅಂದರೆ. ಸೊ ಖಂಡಿತವಾಗ್ಲೂ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಬಿಸ್ಕೆಟ್ ರೆಸಿಪಿ. ಹಾಗೆ ಒಂದು ಏಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಏಲಕ್ಕಿಯನ್ನು ಈ ರೀತಿ ಸಿಪ್ಪೆಯನ್ನು ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಪೌಡರ್ ಮಾಡ್ಕೊಂಡು ಬರಬೇಕಾಗುತ್ತೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಗೆ ಇದನ್ನು ಪೌಡರ್ ಮಾಡ್ಕೊಂಡು ಬರೋಣ. ಸೊ ಫ್ರೆಂಡ್ಸ್, ನೀವ್ಯಾರ್ದು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮತ್ತು ಹೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಸೊ ಈಗ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ರವೆ ಮತ್ತು ಸಕ್ಕರೆಯನ್ನು. ಸೊ ನೋಡ್ಬೋದು, ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳೋಣ. ಅದಕ್ಕೆ ಇದನ್ನು ಸೇರಿಸ್ಕೋಬೇಕಾಗುತ್ತೆ. ತುಂಬಾ ಹೆಲ್ತಿಯಾಗಿರುವಂತಹ ಈಸಿಯಾಗಿರುವಂತಹ ಬಿಸ್ಕೆಟ್ ರೆಸಿಪಿ ಇದು. ಸೊ ಗೋಧಿ ಹಿಟ್ಟನ್ನು ಉಪಯೋಗಿಸಿ ಮಾಡ್ತಿರೋವಂತಹ ಒಂದು ಬಿಸ್ಕೆಟು, ಮತ್ತು ಓವೆನ್ನು ಅಥವಾ ಬೇಕಿಂಗ್ ಪೌಡರ್, ಮೊಟ್ಟೆ ಇದ್ಯಾವುದು ಕೂಡ ಇಲ್ದಲೇ ಮಾಡ್ತಿರುವಂತಹ ಒಂದು ಬಿಸ್ಕೆಟ್ ರೆಸಿಪಿ. ಹಾಗೆ ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ಈ ಒಂದು ಪೌಡರ್ ಮಾಡಿರುವಂತಹ ಒಂದು ಮಿಶ್ರಣನ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ. ಹಾಕ್ಕೊಳ್ಳೋಣ ಇದಕ್ಕೆ. ಸೊ ಬೇಕು ಅಂದರೆ ಬೆಲ್ಲದ ಪುಡಿಯನ್ನು ಕೂಡ ನೀವು ಉಪಯೋಗಿಸ್ಕೋಬೋದು, ಸಕ್ಕರೆ ಬೇಡ ಅನ್ನೋರು. ಸೊ ಸಕ್ಕರೆಯನ್ನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ಸ್ವೀಟು ಕಮ್ಮಿ ಬೇಕು ಅಂದರೆ 1-2 ಸ್ಪೂನು ಸಕ್ಕರೆಯನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಅದಾದ ನಂತರ ಇವಾಗ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಚಪಾತಿ ಮಾಡೋದಕ್ಕೆ ಬಳಸ್ತೀವಲ್ಲ, ಅದೇ ಹಿಟ್ಟನ್ನು ಸೇರಿಸ್ಕೊಳ್ತಾ ಇರೋದು. ಗೋಧಿಯನ್ನು ಪೌಡರ್ ಮಾಡಿ ನಾವು ಚಪಾತಿಗೆ ಬಳಸ್ಕೊಳ್ತೀವಲ್ಲ, ಆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಹಾಗೆ ಈಗ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಸಕ್ಕರೆ ಪೌಡರು ಮತ್ತು ನಮಗೆ ಗೋಧಿ ಹಿಟ್ಟು ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆದರೆ ಒಂದು ಒಳ್ಳೆ ರೆಸಿಪಿ ರೆಡಿ ಆಗೋದಕ್ಕೆ ಸರಿಯಾಗುತ್ತೆ. ಇಲ್ಲ ಅಂತಂದರೆ ಸಕ್ಕರೆ ಪುಡಿ ಕೆಳಗೆ ಇರುತ್ತೆ, ಗೋಧಿ ಹಿಟ್ಟು ಮೇಲೆ ಇರುತ್ತೆ, ಕಲಿಸಿದಾಗ ನೀಟಾಗಿ ಬರೋದಿಲ್ಲ. ಈ ರೀತಿ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಅದಾದ ನಂತರ 1-2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಇಷ್ಟ ಇಲ್ಲ ಅನ್ನೋರು 1 ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಆದರೂ ಹಾಕ್ಕೊಳ್ಳಿ. ಅದಕ್ಕೆ 1-2 ಸ್ಪೂನ್ ನಾನು ಹಾಕ್ಕೊಂಡು ಒಂದ್ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ತಗೊಳ್ತೀನಿ. ಅಕಸ್ಮಾತ್ ತುಪ್ಪ ಬೇಡ ಅನ್ನೋರು ನೀವು ಅಡುಗೆ ಎಣ್ಣೆ ಕೂಡ ಸೇರಿಸ್ಕೊಳ್ಬೋದು. ಕೊಬ್ಬರಿ ಎಣ್ಣೆ ಅಥವಾ ಅಡುಗೆ ಎಣ್ಣೆ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು. ಓಕೆ, ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಿಮಗೆ ಬೇಕು ಅಂತಂದರೆ ನೀವು ಹಾಲನ್ನು ಉಪಯೋಗಿಸಿ ಹಿಟ್ಟನ್ನು ಕಲಿಸ್ಕೊಳ್ಳೋಕ್ಕೆ, ಬೇಡ ಅನ್ನೋದಾದರೆ ನೀರನ್ನು ಉಪಯೋಗಿಸಿ ಕೂಡ ಮಾಡ್ಕೋಬೋದು. ಬಟ್ ಹಾಲನ್ನು ಕಲಸಿ ಮಾಡೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ನಾನಿವಾಗ ಹಾಲನ್ನು ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತೀನಿ. ನೋಡಿ, ಇವಾಗ ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲನ್ನು ಹಾಕಿ ಪೂರ್ತಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ತೀನಿ. ಇಲ್ಲಾಂದರೆ ಹಾಲು ಅರ್ಧ ಭಾಗ ನೀರನ್ನು ಕೂಡ ತಗೊಳ್ಬೋದು, ಅಥವಾ 1/4 ಭಾಗ ಹಾಲು 3/4 ಭಾಗ ನೀರನ್ನು ಕೂಡ ತಗೊಳ್ಬೋದು. ಬರೀ ಹಾಲಲ್ಲೇ ಕಲಿಸ್ತೀವಿ ಅಂದರೆ ಅದನ್ನು ಮಾಡ್ಬೋದು, ಅಥವಾ ಬರೀ ನೀರನ್ನೇ ಉಪಯೋಗಿಸ್ತೀವಿ ಅಂದರೆ ನೀರಲ್ಲೂ ಕೂಡ ನೀವು ಈ ಹಿಟ್ಟನ್ನು ಕಲಿಸ್ಕೊಳ್ಬೋದು. ನಾನು ಪೂರ್ತಿಯಾಗಿ ಹಾಲಲ್ಲೇ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ಹಿಟ್ಟು ರೆಡಿಯಾಗಿದೆ. ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ತೀರಾ ಗಟ್ಟಿನೂ ಇರಬಾರ್ದು, ತೀರಾ ತೆಳ್ಳಗೂ ಇರಬಾರ್ದು. ಸೊ ಮೀಡಿಯಮ್ ಆಗಿದ್ದರೆ ಸಾಕು. ಒಂದು ತಟ್ಟೆಯನ್ನು ಮುಚ್ಚಿ ಒಂದು 5-10 ನಿಮಿಷ ರೆಸ್ಟಿಗೆ ಬಿಟ್ಬಿಡೋಣ. ಅದಾದ ನಂತರ ಅದು ಎಷ್ಟು ಸಾಫ್ಟಾಗಿ ಆಗಿರುತ್ತೆ ಅಂತ ನೀವೇ ಗಮನಿಸ್ಬೋದು. ಅಷ್ಟು ತುಂಬ ಚೆನ್ನಾಗಿ ಬಂದಿರುತ್ತೆ. ಹಿಟ್ಟು ಪರ್ಫೆಕ್ಟ್ ಆಗಿದೆ. ತೀರಾ ನಮಗೆ ಟೈಟ್ ಇರಬಾರ್ದು, ಆಗದೇ ಇಲ್ಲ ಮಾಡೋದಕ್ಕೆ ಅನ್ನೋ ಥರ ಕಲ್ಲು ಥರ ಇರಬಾರ್ದು ಹಿಟ್ಟು. ಮತ್ತು ತೀರಾ ತೆಳ್ಳ ಕೂಡ ಇದ್ದರೆ ನಮಗೆ ಶೇಪು ಬರೋದಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಟಾಗಿ ಇರಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಇರಬೇಕು. ಈಗ ಸ್ವಲ್ಪ ಹಿಟ್ಟನ್ನು ತಗೊಂಡು ಒಂದು ಚಿಕ್ಕ ಬಾಲ್ ಗಾತ್ರದಲ್ಲಿ ಹಿಟ್ಟನ್ನು ತಗೊಂಡಿದ್ದೀನಿ. ಇವಾಗ ನೀಟಾಗಿ ಇದನ್ನು ಈ ರೀತಿಯಾಗಿ ಚಿಕ್ಕದಾಗಿ ಮಾಡ್ಕೋಬೇಕು. ತೀರಾ ದೊಡ್ಡ ಬೇಡ.
ಸೊ ಈಗ ಈ ರೀತಿಯಾಗಿ ಮಾಡಿಕೊಂಡು ನೋಡಿ, ಈಗ ಇದನ್ನು ಒಂದು ಜಾಲರಿಯನ್ನು ತಗೊಳ್ತಾ ಇದ್ದೀನಿ. ಈಗ ಈ ಜಾಲರಿಗೆ ಸ್ವಲ್ಪ ನಾನು ಎಣ್ಣೆಯನ್ನು ಹಚ್ತಾ ಇದ್ದೀನಿ, ಸ್ವಲ್ಪ ಹಚ್ತಾ ಇದ್ದೀನಿ. ಅದಕ್ಕೆ ನಾವು ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಬಳಸ್ತಾ ಇದ್ದೀವಿ. ನೀವು ಬೇಕು ಅಂದರೆ ಇದನ್ನು ಚಾಕುವಿನಿಂದಲೂ ಕೂಡ ನೀವು ಡಿಸೈನ್ನ ಮಾಡ್ಕೋಬೋದು. ಸೊ ನಾನೀಗ ಇದರಲ್ಲೇ ನಿಮಗೆ ಸಿಂಪಲ್ಲಾಗಿ ತುಂಬ ಬೇಗ ಮಾಡ್ಕೊಳ್ಳುವಂತಹ ಒಂದು ವಿಧಾನವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇರೋದು. ಈ ರೀತಿಯಾಗಿ ಡಿಸೈನ್ ಮಾಡ್ಕೊಳ್ಳೋದು. ಸೊ ಇನ್ನೊಂದನ್ನು ಕೂಡ ತೋರಿಸ್ತಾ ಇದ್ದೀನಿ. ಹೀಗೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಡಿಸೈನ್ ಇದು. ಸೊ ನೋಡ್ಬೋದು, ಆರಾಮಾಗಿ ಬಂದ್ಬಿಡುತ್ತೆ. ಅದು ಅಂಟ್ಕೊಳ್ಳುತ್ತೆ ಅಂದರೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಅವಾಗ ಅಂಟ್ಕೊಳ್ಳೋದೇ ಇಲ್ಲ. ಈ ರೀತಿಯಾಗಿ ಎಲ್ಲದನ್ನು ಕೂಡ ರೆಡಿ ಮಾಡಿ ಬಿಸ್ಕೆಟ್ಸ್ನ ನಾನು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಅದಾದ ನಂತರ ಇವಾಗ ಒಂದು ತಟ್ಟೆಯಲ್ಲಿ ಎಲ್ಲದನ್ನು ಇಟ್ಟಿದ್ದೀನಿ. ಎಣ್ಣೆ ಆಲ್ರೆಡಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ಇವಾಗ ಸ್ವಲ್ಪ ಮೀಡಿಯಮ್ ಆಗಿ ಎಣ್ಣೆ ಕಾದಿರಬೇಕು. ತೀರಾ ಹಾಕಿದ ತಕ್ಷಣ ಕೆಂಪಗಾಗುವಷ್ಟು ಎಣ್ಣೆ ಕಾದಿರಬಾರ್ದು. ಈಗ ಬಿಸ್ಕೆಟ್ಸ್ನೆಲ್ಲ ಹಾಕ್ಕೊಳ್ಳೋಣ. ಹಾಕಿ ನಾವು ಸ್ವಲ್ಪ ದೂರ ಹಾಕ್ಕೊಂಡು ಫ್ರೈ ಮಾಡ್ಕೊಂಬರೋಣ. ಈ ರೀತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ ಎಲ್ಲದನ್ನು ಕೂಡ. ಮತ್ತೊಂದು ಬ್ಯಾಚನ್ನು ನಾನು ರೆಡಿ ಮಾಡ್ಕೊಳ್ತೀನಿ. ಇದು ಬೇಯೋ ಹೊತ್ತಿಗೆ ಅದನ್ನು ರೆಡಿ ಮಾಡ್ಕೊಬೋದು. ಸೊ ಈಗ ಸ್ವಲ್ಪ ಹೊತ್ತು ಆದ ನಂತರ, ಒಂದು ಸೆಕೆಂಡ್ ಆದ ನಂತರ ಈ ರೀತಿಯಾಗಿ ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ನಮಗೆ ಈ ಬಿಸ್ಕೆಟು ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಹೆಲ್ತಿಯಾಗಿರುವಂತಹ ಒಂದು ಬಿಸ್ಕೆಟ್ ರೆಸಿಪಿ ಇದು. ಸೊ ಓವೆನ್ ಇದ್ದರೆ ಖಂಡಿತ ಓವನಲ್ಲೇ ನೀವು ಇದನ್ನು ಬೇಯಿಸ್ಕೊಳ್ಬೋದು, ಫ್ರೈ ಮಾಡ್ಕೋಬೋದು, ಬೇಕ್ ಮಾಡ್ಕೋಬೋದು. ಇಲ್ಲ ಅನ್ನೋದಾದರೆ ನೀವು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈಗ ಆಗಿದೆ, ಕಲರ್ ಎಲ್ಲ ತುಂಬ ಚೆನ್ನಾಗಿ ಚೇಂಜ್ ಆಗಿದೆ. ಸೊ ಈ ಒಂದು 2ರಿಂದ 3 ಸಲ ನಾನು ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ಕಲರ್ ಚೇಂಜ್ ಆಗೋ ಹಾಗೆ ಇದನ್ನು ಫ್ರೈ ಮಾಡಿಕೊಂಡು ಒಂದು ಆದ ನಂತರ ಈಗ ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಆಗಿರೋವಂಥದ್ದನ್ನೆಲ್ಲ ನಿಧಾನವಾಗಿ ನಾವು ತೆಗೆದಿಟ್ಕೊಂಡು ನೆಕ್ಸ್ಟ್ ಬ್ಯಾಚಿಗೆ ನಾವು ಈ ಒಂದು ಬಿಸ್ಕೆಟ್ಸ್ನ ಹಾಕ್ಕೊಳ್ಳೋಣ. ಸೊ ಖಂಡಿತವಾಗ್ಲೂ ಇದು ಎಣ್ಣೆ ಅಂತೂ ಹೀರ್ಕೊಂಡಿರೋದಿಲ್ಲ, ಯಾಕೆಂದರೆ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಸೊ ನೀವು ಕೂಡ ಇಲ್ಲಿ ಎಣ್ಣೆ ನಾನು ಬಾಣಲೆಯಲ್ಲಿ ಹಾಕಿದಾಗ ಎಷ್ಟಿತ್ತು ಈಗಲೂ ಕೂಡ ಅಷ್ಟೇ ಇದೆ, ನೀವು ಗಮನಿಸ್ಬೋದು. ಸೊ ಈಗ ಇದು ಆಗಿರೋವಂಥದ್ದನ್ನು ನೋಡಿ ಎಷ್ಟು ಡ್ರೈ ಆಗಿ ಕಾಣ್ತಾ ಇದೆ. ಖಂಡಿತವಾಗ್ಲೂ ಎಣ್ಣೆ ಹೀರ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ. ಹಾಗೆ ನೆಕ್ಸ್ಟ್ ಬ್ಯಾಚಿಗೆ ರೆಡಿ ಮಾಡ್ಕೊಂಡಿರುವಂತಹ ಬಿಸ್ಕೆಟ್ಸ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ಒಂದು ಕಪ್ ಗೋಧಿ ಇಟ್ಟಿದ್ರೆ ಸಾಕು, 10 ನಿಮಿಷದಲ್ಲಿ ಓವೆನ್ ಇಲ್ಲದೆ ಬಾಯಲ್ಲಿ ಇಟ್ಟರೆ ಕರಗುವಂತಹ ಬಿಸ್ಕೆಟ್ನ ತಯಾರಿಸಿ ಹೇಗಿತ್ತು ಅಂತ ತಿಳಿಸಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು.